ಹಲೋ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಕನಸಿನ ಜೀವನ ಬ್ಲಾಗ್. ಪಾಟ್ ಮಿಕ್ಸಿಂಗ್ ಹೇಗೆ ಮಾಡೋದು, ಪಾಟಲ್ಲಿ ಗಿಡಗಳನ್ನ ಯಾವ ರೀತಿ ಬೆಳೆಸ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನಾನು ಇಲ್ಲಿ ಒಂದು ಪಾಟ್ಗೆ ಬೇಕಾದಷ್ಟು ಮಣ್ಣು, ಸ್ವಲ್ಪ ಗೊಬ್ಬರ ಹಾಗೆ ಸ್ವಲ್ಪ ಮರಳನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಇವಾಗ ಒಂದು ಪಾಟ್ಗೆ ಸಣ್ಣ ಸಣ್ಣ ಕಲ್ಲುಗಳನ್ನ ಸ್ವಲ್ಪ ಹಾಕೋತಿದ್ದೀನಿ. ಒಣಗಿರುವಂತಹ ಸ್ವಲ್ಪ ಎಲೆಗಳನ್ನು ಸಹ ಹಾಕೋಬೇಕು. ಹಾಗೆ ತೆಂಗಿನಕಾಯಿ ಚಿಗುರೆನೂ ಸಹ ಸ್ವಲ್ಪ ಹಾಕ್ಕೊಬೇಕು. ಆವಾಗಲೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಂತಹ ಮಣ್ಣನ್ನು ಪಾಟ್ ಒಳಗಡೆಗೆ ಹಾಕ್ಕೊಬೇಕು. ಟೂ ಇಂಚ್ ಗ್ಯಾಪ್ ಬಿಟ್ಟು ಮಣ್ಣನ್ನು ಫಿಲ್ ಮಾಡ್ಕೊಬೇಕು. ನಿಮಗೆ ಯಾವ ಗಿಡನ ನೆಟ್ಕೊಬೇಕು ಅನಿಸುತ್ತಾ ಆ ಗಿಡನ ಪಾಟ್ ಒಳಗಡೆ ನೆಟ್ಕೊಬೋದು. ನಾನು ಇಲ್ಲಿ ತುಳಸಿ ಗಿಡನ ನೆಟ್ತಿದ್ದೀನಿ. ಸ್ವಲ್ಪ ಮಣ್ಣನ್ನು ತೆಗೆದು ಗಿಡದ ಬೇರು ಕರೆಕ್ಟಾಗಿ ಮಣ್ಣಲ್ಲಿ ಕೂರೋ ಥರ ಗಿಡನ ನೆಟ್ಕೊಬೇಕು. ಇವಾಗ ಇದಕ್ಕೆ ಕೊಕ್ಕೋ ಚಿಪ್ಸ್ ಅಂದರೆ ತೆಂಗಿನಕಾಯಿ ಚಿಗುರನ್ನ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿಕೊಂಡು ಹಾಕೋತಿದ್ದೀನಿ. ಇದನ್ನು ಹಾಕೋದ್ರಿಂದ ಮಣ್ಣು ಬೇಗ ಒಣಗೋದಿಲ್ಲ, ಹಾಗೆ ನೀರನ್ನು ಸಹ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ. ಇವಾಗ ಇದಕ್ಕೆ ನೀರನ್ನು ಹಾಕೋತಿದ್ದೀನಿ. ಹಾಗೆ ನರ್ಸರಿಯಿಂದ ತಂದಂತಹ ಪ್ಲ್ಯಾಂಟ್ನ ಪಾಟಲ್ಲಿ ಯಾವ ರೀತಿ ನೆಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ರೋಸ್ ಪ್ಲ್ಯಾಂಟ್ನ ನೆಡ್ತಿದ್ದೀನಿ. ಮೊದಲು ಗಿಡದ ಕವರ್ನ ಕಟ್ ಮಾಡಿ ತೆಗೆದು ಮಣ್ಣನ್ನು ಸ್ವಲ್ಪ ಸಡಿಲ ಮಾಡಿಕೊಂಡು ಪಾಟ್ ಒಳಗಡೆ ಗಿಡನ ನೆಟ್ಕೋತಿದ್ದೀನಿ. ಈ ರೀತಿ ಪಾಟ್ ಮಿಕ್ಸಿಂಗಿಂದ ಗಿಡಗಳನ್ನ ನೆಟ್ಟರೆ ಗಿಡಗಳು ತುಂಬ ಚೆನ್ನಾಗಿ ಹೂ ಬಿಡುತ್ತೆ. ನಾನು ಯಾವ ರೀತಿ ಪಾಟಲ್ಲಿ ಗಿಡಗಳನ್ನ ಬೆಳೆಸ್ತೀನಿ ಅನ್ನೋದನ್ನ ನಿಮಗೆ ತಿಳಿಸಿದ್ದೀನಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.